ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತು ತಿಳಿಸ್ಕೊಡ್ತಾ ಇರ್ತಕ್ಕಂಥ ಮಾಹಿತಿ ಯೂಟ್ಯೂಬರ್ಸ್ ಬಿಗಿನರ್ಸ್ ಯಾರಿದ್ದೀರಾ ತುಂಬ ಹೆಲ್ಪ್ಫುಲ್ ಆಗಿರ್ತಕ್ಕಂಥ ಒಂದು ಮಾಹಿತಿ. ಈ ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನೀವು ಹಾಕುವಂಥ ಒಂದು ವೀಡಿಯೋಸ್ನ ಒಂದ್ಸಲ ಅಪ್ಲೋಡ್ ಮಾಡೋಕ್ಕೆ ಮುಂಚೆ ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಹೇಗೇನು ಅದನ್ನು ಎಡಿಟಿಂಗ್ ಮಾಡಿಕೊಂಡು ಮತ್ತೆ ಅದನ್ನು ಅಪ್ಲೋಡ್ ಮಾಡೋದನ್ನ ಕಲೀರಿ. ಅದಾದಮೇಲೆ ತಮ್ನೇಲು ನಾನು ನಿಮಗೆ ಹೇಳಿದ್ದೆ, ಪ್ರತಿಯೊಂದು ವಿಡಿಯೋದಲ್ಲಿ ಹೇಳಿದ್ದೆ, ತಮ್ನೇಲು ಅಟ್ರಾಕ್ಟಿವ್ ಆಗಿರ್ತಕ್ಕಂಥ ಒಂದು ತಮ್ನೇಲ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಒಂದು ವಿಡಿಯೋ ಆದರೂ ನೀವು ಅಪ್ಲೋಡ್ ಮಾಡ್ತಾ ಇರಿ ಪ್ರತಿನಿತ್ಯ. ಸೊ ಇವತ್ತಲ್ಲ, ಇವತ್ತು ಹಾಕಿದ ವೀಡಿಯೋ ಇವತ್ತು ಅಪ್ಲೋಡ್ ಮಾಡಿದ ತಕ್ಷಣ ನನ್ನ ವೀಡಿಯೋ ವೈರಲ್ ಆಗಿಲ್ಲ ಅಂತ ಡಿಪ್ರೆಷನ್ಗೆ ಹೋಗಬೇಡಿ. ಸೊ ಪ್ರತಿನಿತ್ಯ ಅಪ್ಲೋಡ್ ಮಾಡ್ತಾ ಇರಿ. ಇವತ್ತಲ್ಲ ನಾಳೆ 100% ಆ ವಿಡಿಯೋ ವೈರಲ್ ಆಗುತ್ತೆ. ಆಟೋಮೆಟಿಕ್ಲಿ ಸಬ್ಸ್ಕ್ರೈಬರ್ಸು ವ್ಯೂಸ್ ಸಂಖ್ಯೆ ಜಾಸ್ತಿ ಆಗೇ ಆಗುತ್ತೆ. ಸೊ ಹೋಪ್ ಕಳ್ಕೊಬಾರ್ದು. ಯೂಟ್ಯೂಬರ್ಸು ಒಂದು ನೆಗೆಟಿವ್ ಕಮೆಂಟ್ಸ್ ಬರಲಿ, ಒಂದು ಪಾಸಿಟಿವ್ ಕಮೆಂಟ್ ಬರಲಿ, ಯಾವತ್ತೂ ನಾವು ಪಾಸಿಟಿವ್ ಆಗಿ ಸಕಾರಾತ್ಮಕವಾಗಿ ನಾವು ಥಿಂಕ್ ಮಾಡಬೇಕಾಗುತ್ತೆ. ಒಂದು ನೆಗೆಟಿವ್ ಕಮೆಂಟ್ ಬಂದಿದ ತಕ್ಷಣ ನಾನೆಲ್ಲ ಒಂದು ಕಡೆ ತಪ್ಪು ಮಾಡ್ತಾ ಇದ್ದೀನೇನೋ ಅಂತ ಆ ಒಂದು ಫೀಲಿಂಗು ಜಾಸ್ತಿ ಜನಕ್ಕೆ ಕಂಡು ಬರ್ತಾ ಇದೆ. ಸೊ ಈ ಒಂದು ಕಾರಣಕ್ಕೆ ಕನ್ನಡದಲ್ಲಿ ಯೂಟ್ಯೂಬರ್ಸ್ ಸಂಖ್ಯೆ ಬಹಳಷ್ಟು ಕಡಿಮೆ ಇದೆ. ಸಾಕಷ್ಟು ಜನ ಈ ಒಂದು ಮಾತನ್ನು ಹೇಳಿರ್ತಕ್ಕಂಥದ್ದು. ಸೊ ಯಾವುದೇ ಕಾರಣಕ್ಕೂ ಡಿಪ್ರೆಷನ್ಗೆ ಹೋಗಬೇಡಿ. ಎಂಥದೇ ಒಂದು ಪರಿಸ್ಥಿತಿ ಬರಲಿ, ಒಂದು ಸಲ ಈ ಒಂದು ಯೂಟ್ಯೂಬನ್ನು ಒಂದು ಫೀಲ್ಡ್ಗೆ ಕಾಲಿಟ್ಟ ಮೇಲೆ ಯಾವುದೇ ಕಾರಣಕ್ಕೂ ಹಿಂದೆ ತೆಗಿಲಿಕ್ಕೆ ಹೋಗಬೇಡಿ. ಸೊ ಎಫರ್ಟ್ ಹಾಕಿ. ಪ್ರತಿಯೊಬ್ಬರಲ್ಲೂ ಒಂದು ವಿಶೇಷವಾದ ಒಂದು ಟ್ಯಾಲೆಂಟ್ ಇರುತ್ತೆ. ಆ ಒಂದು ಟ್ಯಾಲೆಂಟ್ನ ನಿಮ್ಮದೇ ಆದ ರೂಪದಲ್ಲಿ ನೀವು ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡಿ. ನಿಮ್ಮ ಒಂದು ಪ್ರಯತ್ನಕ್ಕೆ ಖಂಡಿತವಾಗ್ಲೂ ಯಶಸ್ಸು ಅನ್ನೋದು ಸಿಕ್ಕೇ ಸಿಗುತ್ತೆ. ಸೊ ಸ್ಟಾರ್ಟಿಂಗ್ ವೀಡಿಯೋಸ್ನ ನಾವು ನನ್ನ ವೀಡಿಯೋಸನ್ನು ನೋಡಬೇಕಾದ್ರೆ ಸ್ಟಾರ್ಟಿಂಗ್ ವೀಡಿಯೋಸ್ ಯಾವ ಥರ ಇತ್ತು, ಈಗ ಯಾವ ಥರ ಇದೆ, ಸ್ಟಾರ್ಟಿಂಗ್ ವ್ಯೂಸ್ ಯಾವ ಥರ ಇತ್ತು, ಈ ವ್ಯೂಸ್ ಯಾವ ಥರ ಬರ್ತಾ ಇದೆ, ಸಬ್ಸ್ಕ್ರೈಬರ್ ಸಂಖ್ಯೆ ಹೇಗೆ, ಇದೆಲ್ಲ ಇನ್ಕ್ರೀಸ್ ಆಟೋಮೆಟಿಕ್ಲಿ ನಿಧಾನವಾಗಾದರೂ ಪರವಾಗಿಲ್ಲ, ಒಳ್ಳೆ ರೀತಿಯಿಂದಲೇ ಬೆಳೆಯೋಣ. ಸೊ ಸಾಕಷ್ಟು ಜನರಿಗೆ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿರ್ತಕ್ಕಂಥದ್ದು. ಸೊ ಸಾಕಷ್ಟು ಜನರಿಗೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಪೇಷನ್ಸು. ಅದರಲ್ಲೂ ನಮ್ಮ ಯೂಟ್ಯೂಬರ್ಸ್, ಕನ್ನಡ ಯೂಟ್ಯೂಬರ್ಸ್ಗೆ ಬಹಳಷ್ಟು ಬೇಕಾಗಿರ್ತಕ್ಕಂಥದ್ದು ಒಂದು ಪೇಷನ್ಸ್ ಅಂತ ಹೇಳ್ಬೋದು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಯಾರೋ ಒಂದು ನೆಗೆಟಿವ್, ಒಂದು 10ರಲ್ಲಿ ಒಂದು ಇಬ್ಬರು ನೆಗೆಟಿವ್ ಕಮೆಂಟ್ಸ್ನ ಮಾಡಿರ್ತಾರೆ. ಆ ನೆಗೆಟಿವ್ ಕಮೆಂಟ್ಸ್ ಹಾಗಾದರೆ ನಾನು ತಪ್ಪು ಮಾಡಿದ್ದೀನಿ, ಅದೇ ಒಂದು ಫೀಲಿಂಗ್ ಇಟ್ಕೊಂಡು ವಿಡಿಯೋನ ಮಾಡೋಕೆ ಹೋದರೆ ಆ ಒಂದು ವಿಡಿಯೋ ಯಶಸ್ಸು ಸಿಗೋದಿಲ್ಲ. ನೆಗೆಟಿವ್ ಕಮೆಂಟ್ಸ್ಗೆ ಯಾವುದೇ ರೀತಿ ಒಂದು ಪ್ರತಿಕ್ರಿಯೆ ಕೊಡೋಕೆ ಹೋಗಬೇಡಿ, ಇಗ್ನೋರ್ ಮಾಡಬೇಡಿ, ತಲೆ ಕೆಡಿಸ್ಕೋಬೇಡಿ. ನೀವು ಎಂಥದ್ದೇ ಮನೆ ಕಟ್ಟಿದ್ರು, ನೀವು ಎಂಥದೇ ಒಂದು ಬೈಕ್ ತೊಗೊಂಡ್ರು, ಎಂಥದೇ ಒಂದು ಕಾರ್ ತೊಗೊಂಬಂದ್ರು, 10ರಲ್ಲಿ ಮಿನಿಮಮ್ 2-3 ಅದನ್ನು ರಿಜೆಕ್ಟ್ ಮಾಡುವಂಥವ್ರು ಇದ್ದೇ ಇರ್ತಾರೆ. ಸೊ ಎಲ್ಲರಿಗೂ ಸ್ಯಾಟಿಸ್ಫೈ ಮಾಡ್ಲಿಕ್ಕೆ ಆಗಲ್ಲ. ಈ ಒಂದು ಕಾಲದಲ್ಲಿ ಎಲ್ಲರೂ ನಾವು ಮೆಚ್ಚಿಸಕ್ಕೂ ಆಗಲ್ಲ. ಸೊ 100% ನಮಗೇನು 10ರಲ್ಲಿ 8 ಜನ ನಮಗೆ ಸ್ಯಾಟಿಸ್ಫೈಡ್ ಕೊಟ್ಟಿದ್ದು ಓಕೆ, ಸಾಕು, ನಮ್ಗೆ ಅಷ್ಟೇ ಸಾಕು. ಇನ್ನು ಕೆಲವೊಂದು ವೀಡಿಯೋಸ್ಗೆ ವ್ಯೂಸ್ ಜಾಸ್ತಿ ಬರುತ್ತೆ, ಕೆಲವೊಂದು ವೀಡಿಯೋಸ್ಗೆ ವ್ಯೂಸ್ ಬರೋದೇ ಇಲ್ಲ. ಸೊ ಏನು ಮಾಡಬೇಕಾಗಾದ್ರೆ, ಸೊ ಟ್ರೆಂಡಿಂಗ್ ಟಾಪಿಕ್ಸ್ನ ತೊಗೊಳ್ಳಿ. ಆಟೋಮೆಟಿಕಲಿ ಒಂದು 10-20 ವೀಡಿಯೋ ಹಾಕೋಷ್ಟರಲ್ಲಿ ನಿಮ್ಮ ಚಾನಲ್ ಆಟೋಮೆಟಿಕ್ಲಿ ವೈರಲ್ ಆಗುತ್ತೆ. ಆಟೋಮೆಟಿಕಲಿ ವ್ಯೂಸ್ ಸಂಖ್ಯೆನೂ ಜಾಸ್ತಿ ಬರುತ್ತೆ. ಸೊ ಟ್ರೆಂಡಿಂಗ್ ಟಾಪಿಕ್ನ ನಾವು ಸರ್ಚ್ ಮಾಡ್ಕೊಂಡು ಹೋಗಿ ಯಾವ ಥರ ನಾವು ನಮ್ಮದೇ ಆದ ಶೈಲಿಯಲ್ಲಿ, ಯಾರು ಹೇಳಿರ್ತಕ್ಕಂಥದ್ದನ್ನು ನಾವು ಕಾಪಿ ಮಾಡೋದಲ್ಲ, ನಮ್ಮದೇ ಆದ ಶೈಲಿಯಲ್ಲಿ ನಾವು ಆ ಒಂದು ಆಡಿಯನ್ಸ್ನ ತಲುಪಬೇಕಾಗುತ್ತೆ. ನಮ್ಮದೇ ಆದ ಶೈಲಿಯಲ್ಲಿ ನಾವು ಮಾತನಾಡ್ತಕ್ಕಂಥ ಒಂದು ಭಾಷೆಯಲ್ಲಿ ಇಡ್ತಾ ಇರಬೇಕಾಗುತ್ತೆ. ಸೊ ಬೇರೆಯವರ ಒಂದು ಕಂಟೆಂಟ್ನ ಕಾಪಿ ಮಾಡೋದಾಗಲಿ, ಬೇರೆಯವರ ವ್ಯೂಸು ಲೈಕ್ಗೋಸ್ಕರ ಬೇರೆಯವರ ಕಂಟೆಂಟ್ನ ಕಾಪಿ ಮಾಡಿ ಅಪ್ಲೋಡ್ ಮಾಡ್ತಕ್ಕಂಥದ್ದು ಅಲ್ಲ. ನಮ್ಮದು ಓನ್ ಕಂಟೆಂಟು ನಾವು ಪ್ರಯತ್ನ ಮಾಡಿ. ಬೇಕಾದರೆ ಪ್ರತಿನಿತ್ಯ ಒಂದೊಂದು ವೀಡಿಯೋಸ್ನ ಅಪ್ಲೋಡ್ ಮಾಡ್ಕೋತಾ ಬನ್ನಿ. ಆಟೋಮೆಟಿಕ್ಲಿ ನಿಮ್ಮ ಚಾನಲ್ ಗ್ರೋತ್ ಆಗೋದ್ರ ಜೊತೆಗೆ ನಿಮ್ಮ ಸ್ಕಿಲ್ಸು ಸಹ ಆಟೋಮೆಟಿಕ್ಲಿ ಡೆವಲಪ್ ಆಗುತ್ತೆ. ನೀವು ಫಸ್ಟ್ ವೀಡಿಯೋದಿಂದ 100 ವೀಡಿಯೋಸ್ವರೆಗೂ ಎಷ್ಟು ಬದಲಾವಣೆ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ. 100ಇಂದ 200 ವೀಡಿಯೋಸು, ಅಲ್ಲಿಂದ ಅಲ್ಲಿಗೆ ಎಷ್ಟು ಬದಲಾವಣೆ ಆಗಿದೆ ಚೆಕ್ ಮಾಡ್ಕೊಳ್ಳಿ. ಮತ್ತು 200ಇಂದ 300 ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ಯಾವ ಥರ ಬದಲಾವಣೆ ಆಗಿದೆ, ಎಷ್ಟು ಅಪ್ಗ್ರೇಡ್ ಆಗಿದೆ ಅನ್ನೋದನ್ನ ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಒಂದೇ ದಿನಕ್ಕೆ ಈ ಒಂದು ಯೂಟ್ಯೂಬ್ ಪ್ಲಾಟ್ಫಾರ್ಮಲ್ಲಿ ಗೆಲ್ಲಿಕ್ಕೆ ಆಗಲ್ಲ. ಸೊ ಪ್ರತಿನಿತ್ಯ ಹಾರ್ಡ್ ವರ್ಕ್ ಅನ್ನೋದು ಇರಬೇಕಾಗುತ್ತೆ, ಕಂಟಿನ್ಯೂಟಿ ಇರಬೇಕಾಗುತ್ತೆ. ಪ್ರತಿನಿತ್ಯ ವೀಡಿಯೋಸ್ನ ಅಪ್ಲೋಡ್ ಮಾಡ್ಕೊಬನ್ನಿ. ಒಂದು ಟಾರ್ಗೆಟ್ ಇಟ್ಕೊಂಬಿಡಿ, ತಿಂಗಳಿಗೆ ಇಷ್ಟು ವೀಡಿಯೋ, ಕನಿಷ್ಠ ಒಂದು 30 ವೀಡಿಯೋ, 31 ವೀಡಿಯೋ, ಪ್ರತಿನಿತ್ಯ ಒಂದೊಂದು ವೀಡಿಯೋ ಅಪ್ಲೋಡ್ ಮಾಡಬೇಕು. ಇಷ್ಟು ನಿಮಿಷದ ಒಂದು ವೀಡಿಯೋ ಅಂದರೆ ಕಂಟೆಂಟ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಎಷ್ಟರ ಮಟ್ಟಿಗೆ ಅದು ಹೇಳ್ಕೊಂಡು ಹೋಗುತ್ತೆ ಅಷ್ಟೇ ಸಾಕು, ಜಾಸ್ತಿ ಬೇಡ. ಸೊ ವಾಚ್ ಅವರ್ಸ್ ಇನ್ಕ್ರೀಸ್ ಆಗಬೇಕು ಅಂತೇಳಿ ಎಲಾಬ್ರೇಟ್ ಮಾಡ್ಕೊಂಡು ಹೋಗೋದಲ್ಲ, ಅದಕ್ಕೆ ಎಷ್ಟು ಕೆಪಾಸಿಟಿ ಇದೆಯೋ ಅಷ್ಟನ್ನೇ ನಾವು ಹಾಕಬೇಕಾಗುತ್ತೆ. ಸೊ ತಮ್ನೇಲ್ ಚೆನ್ನಾಗಿರೋದನ್ನ ಕ್ರಿಯೇಟ್ ಮಾಡಿಕೊಂಡು ವೀಡಿಯೋಸ್ನ ಅಪ್ಲೋಡ್ ಮಾಡಿ. ಮತ್ತು ಆದಷ್ಟು ಬೇರೆಯವರ ಒಂದು ವೀಡಿಯೋಸ್ ನೋಡಬೇಕಾದ್ರೆ ಒಂದು ಪಾಪ್ಯುಲಾರಿಟಿ ಚಾನಲ್ಸ್ ಇರುತ್ತೆ, ಕೆಲವೊಂದು ವೀಡಿಯೋಸ್ ಎಲ್ಲ ನೀವು ನೋಡ್ತಾ ಇರ್ತೀರ. ಅಂಥ ಸಂದರ್ಭದಲ್ಲಿ ನಿಮ್ಗೆ ಅನಿಸಿರ್ತಕ್ಕಂಥ ಒಂದು ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಸೊ ಆಟೋಮೆಟಿಕ್ಲಿ ಅಲ್ಲೂ ಸಹ ಸಬ್ಸ್ಕ್ರೈಬರ್ಸ್ ಬರ್ತಾರೆ, ಆಟೋಮೆಟಿಕ್ಲಿ ಅಲ್ಲೂ ಸಹ ವ್ಯೂಸ್ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ನನಗಾಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇದ್ದೀನಿ. ಒಂದು 2-3 ಚಾನಲಲ್ಲಿ ನಾನು ಕಮೆಂಟ್ ಮಾಡಿದ್ದೆ. ಅಲ್ಲಿ ಆ ಕಮೆಂಟನ್ನು ನೋಡಿ ಬಂದಿರ್ತಕ್ಕಂಥದ್ದು ಒಂದು 10-20 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ನನ್ನ ಚಾನಲ್ಗೆ. ಸೊ ಈ ಥರ ಸ್ಟೆಪ್ ಬೈ ಸ್ಟೆಪ್ ನಾವು ಕಲಿತಾ ಇರಬೇಕಾಗುತ್ತೆ. ನಾವು ಕಲಿಯೋದ್ರ ಜೊತೆ ನಮ್ಮ ಜೊತೆಲಿರ್ತಕ್ಕಂಥದ್ದು ನಾವು ಇಲ್ಲಿ ಬೆಳೆಸಬೇಕಾಗುತ್ತೆ. ಇನ್ನು ಬಿಗಿನರ್ಸ್ಗೆ ಮಿಕ್ಸ್ಡ್ ವೀಡಿಯೋಸ್ನ ಮಾಡ್ತಾ ಇದ್ದೀರಾ. ಸೊ ನಾನು ಮಿಕ್ಸ್ಡ್ ವೀಡಿಯೋಸ್ನ ಮಾಡಿ ಆ ಒಂದು ವ್ಯೂಸು ಮತ್ತು ಸಬ್ಸ್ಕ್ರೈಬರ್ಸ್ ಸಂಖ್ಯೆ ಕಡಿಮೆ ಆಗಿರ್ತಕ್ಕಂಥದ್ದು. ಸೊ ಇತ್ತೀಚೆಗೆ ಮಿಕ್ಸ್ಡ್ ಕಂಟೆಂಟ್, ಮಿಕ್ಸ್ಡ್ ಅಂತ ಬಂದಾಗ A to Z ನಾವು ಅಪ್ಲೋಡ್ ಮಾಡ್ತೀವಿ, ಕೆಲವರು ಅದು ಮಿಸ್ಟೇಕ್ ಆಗ್ತಕ್ಕಂಥದ್ದು. ಆ ಥರ ಯಾಕೆ ಮಾಡ್ತಾರೆ ಅಂದರೆ, ಸೊ ಕಂಟೆಂಟ್ ಸಿಕ್ಕಿರಲ್ಲ, ಸೊ ಅವ್ರ ಮೈಂಡಿಗೆ ಸಡನ್ನಾಗಿ ಏನೋ ಬಂದ್ಬಿಟ್ಟಿರುತ್ತೆ, ಆ ಒಂದು ವೀಡಿಯೋ ಮಾಡಲೇಬೇಕು ಅಂತ ಅನಿಸುತ್ತೆ. ಬಟ್ ತಪ್ಪೇನಿಲ್ಲ. ಬಟ್ ಒಂದು ರಿಲೇಟಿವ್ ಆಗಿ ಒಂದು ನಿರ್ದಿಷ್ಟವಾದ ಒಂದು ಗುರಿಯನ್ನು ಇಟ್ಕೊಂಡು ನಾವು ಹೋದಾಗ ಆಟೋಮೆಟಿಕ್ಲಿ ಸಬ್ಸ್ಕ್ರೈಬರ್ಸು ವ್ಯೂಸು ಬರುತ್ತೆ. ಸೊ ಮಿಕ್ಸ್ಡ್ ಕಂಟೆಂಟ್ ಮಾಡೋ ತಪ್ಪು ಅಂತ ಹೇಳಲಿಕ್ಕಾಗಲ್ಲ.
ಬಟ್ ಒಂದು ನಿರ್ದಿಷ್ಟವಾದ ಒಂದು ವೇಯಲ್ಲಿ ಹೋದಾಗ ಆಟೋಮೆಟಿಕ್ಲಿ ಬೇಗ ಬೆಳೆಯುವಂಥದ್ದು ಚಾನ್ಸಸ್ ಇರುತ್ತೆ. ಒಂದು ನಿರ್ದಿಷ್ಟವಾದ ಆಡಿಯನ್ಸ್ ಸಮುದಾಯವನ್ನು ನಾವು ರೀಚ್ ಮಾಡ್ಬೋದು. ಆ ಒಂದು ನಿರ್ದಿಷ್ಟವಾದ ಒಂದು ಗುಂಪನ್ನು ನಾವು ರೀಚ್ ಮಾಡಿದಾಗ ಅವರು ಇನ್ನಷ್ಟು ಜನರಿಗೆ ಆ ಒಂದು ವೀಡಿಯೋಸ್ನ ಶೇರ್ ಮಾಡುವಂಥದ್ದು ಚಾನ್ಸಸ್ ಇರುತ್ತೆ. ಅದ್ರ ಮುಖಾಂತರ ವ್ಯೂಸ್ ಜಾಸ್ತಿ ಆಗುತ್ತೆ, ಲೈಕ್ಸ್ ಜಾಸ್ತಿ ಆಗುತ್ತೆ, ಸಬ್ಸ್ಕ್ರೈಬರ್ ಸಂಖ್ಯೆನೂ ಜಾಸ್ತಿ ಆಗುತ್ತೆ. ಸೊ ಪ್ರತಿನಿತ್ಯ ನಾನು ಹೇಳಿದ್ದೀನಿ, ಪ್ರತಿನಿತ್ಯ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರಿ. 1 ಇದ್ದವರು 100 ಬರ್ತಾರೆ, 100 ಇದ್ದವರು 1000, 10,000, ಲಕ್ಷ. ಸೊ ಈ ಥರ ಬೆಳೀತಕ್ಕಂಥದ್ದು. ನೋಡಿ, ಹುಟ್ಟಿದ ತಕ್ಷಣನೇ ಎದ್ದು ನಡಿಲಿಕ್ಕಾಗಲ್ಲ. ಸೊ ಪ್ರತಿಯೊಬ್ಬರು ಅಷ್ಟೇ, ಯೂಟ್ಯೂಬಲ್ಲಿ ಕಾಲಿಟ್ಟಿದ ತಕ್ಷಣ ನನ್ನ ಚಾನಲ್ ಬೆಳೆದಿಲ್ಲ, ಸೊ ಡಿಪ್ರೆಷನ್ ಹೊರಟೋಗ್ಬಿಡ್ತಾರೆ. ಸೊ ಆ ಥರ ಮಾಡೋದು ತಪ್ಪಾಗುತ್ತೆ. ಯಾಕೆಂದರೆ ಹುಟ್ಟಿದ ತಕ್ಷಣ ಮಗು ನಡೀಲಿಕ್ಕೆ ಆಗಲ್ಲ. ಸೊ ಅದಕ್ಕೆ ಒಂದು ಸಮಯ ಅನ್ನೋದು ಬೇಕಾಗುತ್ತೆ. ಸೊ ಇದು ಅದೇ ಥರನೇ ಸ್ಟೆಪ್ ಬೈ ಸ್ಟೆಪ್ ನಾವು ಹೋಗ್ತಾ ಇರಬೇಕಾಗುತ್ತೆ. ಇವತ್ತು ನೋಡಿ, 10 ಲಕ್ಷ, 20 ಲಕ್ಷ, 1 ಕೋಟಿ ಸಬ್ಸ್ಕ್ರೈಬರ್ಸ್ ಇರೋರು ಸಹ 0 ಹೋಗಿರ್ತಕ್ಕಂಥವ್ರೆ. ಆಟೋಮೆಟಿಕ್ಲಿ ಒಂದೇ ಸಲ ಹೋಗಿರ್ತಕ್ಕಂಥವ್ರಲ್ಲ. ಸೊ ಆಟೋಮೆಟಿಕ್ಲಿ ಹೋಗ್ಲಿಕ್ಕೆ ಆಗಲ್ಲ. ಸ್ಟೆಪ್ ಬೈ ಸ್ಟೆಪ್ ಬೆಳೀತಾ ಇರಬೇಕು. ನಾವು ವೀಡಿಯೋಸ್ನ ಅಪ್ಲೋಡ್ ಮಾಡೋದ್ರ ಜೊತೆಗೆ ಆಡಿಯನ್ಸ್ನ ನಾವು ಯಾವ ಥರ ನಾವು ಅಪ್ರೋಚ್ ಮಾಡ್ತೀವಿ, ಆಡಿಯನ್ಸ್ ನಾವು ಯಾವ ಥರ ನಮ್ಮ ಕಡೆ ಸೆಳ್ಕೊಳ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ನಮ್ಮ ಸ್ಕಿಲ್ಲು ಮತ್ತು ನಮ್ಮ ಒಂದು ವಾಕ್ಚಾತುರ್ಯ, ಮಾತಾಡ್ತಕ್ಕಂಥ ಒಂದು ಶೈಲಿ ಆಗಿರ್ಬೋದು. ಸೊ ಇವೆಲ್ಲವೂ ಸಹ ನಮ್ಮ ಒಂದು ಚಾನಲ್ಗೆ ತುಂಬ ಹೆಲ್ಪ್ಫುಲ್ ಆಗಿರ್ತಕ್ಕಂಥದ್ದು. ಬೇರೆ ಲ್ಯಾಂಗ್ವೇಜ್ಗೆ ಹೋಲಿಕೆ ಮಾಡ್ಕೊಂಡ್ರೆ ನಮ್ಮ ಕನ್ನಡಿಗರು ಆದಷ್ಟು ಕಡಿಮೆ ಇರ್ತಕ್ಕಂಥದ್ದು ನಿಜಕ್ಕೂ ಬೇಸರ ಆಗುತ್ತೆ. ಸೊ ಪ್ರತಿಯೊಬ್ಬರು ಅಷ್ಟೇ ಮುಂದೆ ಬರಬೇಕು ಯೂಟ್ಯೂಬರ್ಸು. ಸೊ ಯಾವುದೋ ಒಂದು ನೆಗೆಟಿವ್ ಕಮೆಂಟ್ಸ್ಗೋಸ್ಕರ ಯಾರೋ ಏನೋ ಊರಲ್ಲಿ ಏನೋ ಅನ್ಕೋತಾರೆ ಅಂತ, ಯಾರೋ ಫ್ರೆಂಡ್ಸ್ ಏನೋ ಅಂತಾರೆ ಅಂತ ಆ ಒಂದು ಯೂಟ್ಯೂಬ್ನ ಸ್ಟಾಪ್ ಮಾಡೋದಲ್ಲ. ಸೊ ಬನ್ನಿ, ತಲೆ ಕೆಡಿಸ್ಕೋಬೇಡಿ. 1000 ಜನ 1000 ಥರ ಮಾತಾಡಲಿ, ನಿಮ್ಮ ಮೇಲೆ ನಿಮ್ಗೆ ಕಾನ್ಫಿಡೆನ್ಸ್ ಇರಲಿ. ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇದ್ದಾಗ ನೀವು ಎಂಥದೇ ಒಂದು ಕಲ್ಬಂಡೆಯನ್ನು ಬೇಕಾದರೂ ಚಚ್ಚುವಂಥ ಒಂದು ಕೆಪಾಸಿಟಿ ನಿಮ್ಮಲ್ಲಿರುತ್ತೆ. ನಿಮ್ಮ ಮೇಲೆ ನಿಮ್ಗೆ ಏನಾದರೂ ಕಾನ್ಫಿಡೆನ್ಸ್, ಭರವಸೆ ಅನ್ನೋದಿಲ್ಲ ಅಂದರೆ ನೀವು ಒಂದು ಹೆಜ್ಜೆ ಮುಂದೆ ಇಡಲಿಕ್ಕೂ ಸಹ ಆಗೋದಿಲ್ಲ. ಸೊ ಯಾವತ್ತೂ ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಅದೇನೇ ಆಗಲಿ ಪರವಾಗಿಲ್ಲ. ಪ್ರತಿಯೊಬ್ಬ ಮನುಷ್ಯ ಹುಟ್ಟಿದ ಮೇಲೆ ಸಾಯಲೇಬೇಕು. ಆ ಸಾವಿನ ನಡುವೆ ನಾವೇನಾದರೂ ಅಚೀವ್ ಮಾಡಿದ್ರೇ ಅದು ಜನರು ನಮ್ಮನ್ನು ಗುರುತಿಸೋದು. ನಿಮ್ಮ ಊರಲ್ಲಿ ನಿಮ್ಮ ಸಂಬಂಧಿಕರು ಯಾರು ಏನೇನಾದರೂ ಮಾತಾಡ್ತಾರೆ, ತಲೆ ಕೆಡಿಸ್ಕೋಬೇಡಿ. ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಟೈಮ್ ಅನ್ನೋದು ಬರುತ್ತೆ. ಆ ಟೈಮ್ ಬರೋವರೆಗೂ ನಾವು ಪೇಷನ್ಸಿಂದ ಇರಬೇಕಾಗುತ್ತೆ. ಆ ಸಮಯ ಬಂದಾಗ ನಾವು ನಮ್ಮ ಒಂದು ಉತ್ತರವನ್ನು ನಾವು ಕೊಡಬೇಕಾಗುತ್ತೆ. ಪ್ರಶ್ನೆಗಳು ಜಾಸ್ತಿನೇ ಇರಲಿ, ತಲೆ ಕೆಡಿಸ್ಕೋಬೇಡಿ. ಆ ಒಂದು ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ನಾವು ಮೌನವಾಗಿರಬೇಕು. ಆ ಒಂದು ಪ್ರಶ್ನೆಗಳಿಗೆ ಸಮಯ ಬಂದಾಗ ಸರಿಯಾದ ಒಂದು ಉತ್ತರವನ್ನು ನಾವು ಕೊಡಬೇಕಾಗುತ್ತೆ. ಅಲ್ಲಿ ತನಕ ನಾವು ಪೇಷನ್ಸಿಂದ ಇರಬೇಕಾಗುತ್ತೆ. ತಲೆ ಕೆಡಿಸ್ಕೋಬೇಡಿ. 1000 ಜನ 1000 ಥರ ಮಾತಾಡಲಿ. ನಿಮ್ಮ ಗುರಿ ಏನಿದೆ, ನಿಮ್ಮ ಕಾನ್ಸಂಟ್ರೇಷನ್ ಏನಿದೆ, ಅದ್ರ ಕಡೆ ಮಾತ್ರ ನೀವು ಗಮನವನ್ನು ಕೊಡಿ. ಯಾವುದೇ ರೀತಿಯ ಒಂದು ನೆಗೆಟಿವ್, ಒಂದು ನಕಾರಾತ್ಮಕ ಪ್ರತಿಕ್ರಿಯೆಗಳಿಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಒಳ್ಳೆಯದಾಗುತ್ತೆ. ಕನ್ನಡಿಗರು ಸಾಕಷ್ಟು ಬೆಳಿಬೇಕು. ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಯೂಟ್ಯೂಬರ್ಸು ಒಂದು ಒಳ್ಳೆ ಲೆವೆಲ್ಗೆ ಬೆಳಿಬೇಕು ಅನ್ನೋದು ನನ್ನ ಆಶಯ. ಸೊ ಎಲ್ಲರ ಒಂದು ಆಶಯ ಅಂತಲೇ ನಾವು ಕರಿಬಹುದು. ನೋಡಿ ವೀಕ್ಷಕರೇ, ಸಕ್ಸಸ್ ಅನ್ನೋದು ಒಂದು ದಿನದಲ್ಲಿ ಸಿಗ್ತಕ್ಕಂಥದ್ದಲ್ಲ. ಪ್ರತಿಯೊಬ್ಬ ಯಶಸ್ವಿ ಒಂದು ಯೂಟ್ಯೂಬರ್ ಹಿಂದೆ ಸಾಕಷ್ಟು ಒಂದು ಶ್ರಮ ಇರುತ್ತೆ. ಅಬ್ಸರ್ವ್ ಮಾಡಿ, ಬೇಕಾದರೆ ಯಾರನ್ನಾದ್ರೂ ಕೇಳಿ ನೀವು. ಬೇಕಾದರೆ ನಾವು ಎಷ್ಟು ಎಫರ್ಟ್ ಆಗ್ತೀವಿ ಅಂದರೆ ಅಷ್ಟು ಎಫರ್ಟ್ ಆಗ್ತೀವಿ. ಕೆಲವೊಂದು ಸಲ ತುಂಬ ಬೇಜಾರಾಗ್ಬಿಡುತ್ತೆ, ನಾವು ವೀಡಿಯೋಸ್ಗೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ, ಯಾರು ಲೈಕ್ಸ್ ಮಾಡ್ತಾ ಇಲ್ಲ, ವ್ಯೂಸ್ ಮಾಡ್ತಾ ಇಲ್ಲ ಅಂತ. ಸೊ ಒಂದು ವಿಚಾರ ನೆನಪಿರಲಿ, ನೀವು ಒಂದು ತಿಂಗಳಲ್ಲಿ 100 ವೀಡಿಯೋ ಅಪ್ಲೋಡ್ ಮಾಡಿದರೆ 100 ವೀಡಿಯೋನು ಸಮಾನವಾಗಿ ವ್ಯೂಸ್ ಬಂದಿರೋದಿಲ್ಲ, ಸಮಾನವಾಗಿ ಲೈಕ್ಸ್ ಬಂದಿರೋದಿಲ್ಲ, ಸಮಾನವಾದ ಒಂದು ಶೇರ್ಸು ಸಹ ಆಗಿರೋದಿಲ್ಲ. ಸೊ ಏನಾಗುತ್ತೆ, ಕೆಲವೊಂದು ವೀಡಿಯೋಸು ಆಟೋಮೆಟಿಕ್ಲಿ ಟ್ರೆಂಡಿಂಗ್ ಇರ್ತಕ್ಕಂಥ ಒಂದು ವೀಡಿಯೋಸ್ ಆಟೋಮೆಟಿಕ್ಲಿ ಗ್ರೋತ್ ಆಗುತ್ತೆ. ಕೆಲವೊಂದು ಗ್ರೋತ್ ಆಗಲ್ಲ. 1 ವರ್ಷ ಆದಮೇಲೆ ಗ್ರೋತ್ ಆಗ್ಬೋದು, 6 ತಿಂಗಳಾದ್ಮೇಲೆ ಗ್ರೋತ್ ಆಗ್ಬೋದು. ಬಟ್ ಕಂಟಿನ್ಯೂಟಿ ಅನ್ನೋದಿರಲಿ. ವೀಡಿಯೋಸ್ನ ಅಪ್ಲೋಡ್ ಮಾಡಿ ಮತ್ತು ವ್ಯೂಸ್ ಬಂದಿಲ್ಲ ಅಂತ ಡಿಲೀಟ್ ಮಾಡಲಿಕ್ಕೆ ಹೋಗಬೇಡಿ. ಕೆಲವರು ಮಾಡ್ತಾರೆ, ಕಡಿಮೆ ವೀಡಿಯೋಸ್ಗೆ ಹೆಚ್ಚಿನ ಒಂದು ಸಬ್ಸ್ಕ್ರೈಬರ್ಸು ವ್ಯೂಸು ಇರ್ತವೆ, ನೀವು ಅಬ್ಸರ್ವ್ ಮಾಡ್ಬೋದು. ಅಲ್ಲಿ ಕೆಲವರು ಡಿಲೀಟನ್ನು ಮಾಡಿರ್ತಾರೆ, ಕಡಿಮೆ ವ್ಯೂಸ್ ಬಂದಿರತಕ್ಕಂಥದ್ದನ್ನು ಡಿಲೀಟ್ ಮಾಡಿರ್ತಾರೆ. ಯಾಕಂದರೆ ಕೆಲವರು ಅವರ ಒಂದು ಚಾನಲ್ ಡಿಸ್ಕ್ರಿಪ್ಷನ್ ಹೋಗಿ ನೋಡಿದಾಗ ಏನಾಗುತ್ತೆ, ಇವರು 10 ರಿಂದ 20 ವೀಡಿಯೋಗೆ ಇಷ್ಟೊಂದು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂದರೆ ಹೋಗಲ್ಲಿ ಸಬ್ಸ್ಕ್ರೈಬ್ ಮಾಡ್ತಾರೆ. ಆ ಒಂದು ಟ್ರಿಕ್ಸನ್ನು ಯೂಸ್ ಮಾಡಿರ್ತಾರೆ. ಬಟ್ ಯಾವುದೇ ಕಾರಣಕ್ಕೂ ವ್ಯೂಸ್ ಕಡಿಮೆ ಬಂದರೂ ಪರವಾಗಿಲ್ಲ, ಡಿಲೀಟನ್ನು ಮಾಡಲಿಕ್ಕೆ ಹೋಗಬೇಡಿ. ಒಂದ್ಸಲ ವೀಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಓಕೆ ಇರಲಿ, ತಲೆ ಕೆಡಿಸ್ಕೋಬೇಡಿ. ಆ ವಿಡಿಯೋ 1 ವರ್ಷ ಆದಮೇಲೆ ಬೆಳಿಬೋದು, 2 ವರ್ಷ ಆದಮೇಲೆ ವೈರಲ್ ಆಗ್ಬೋದು. ತೆಲುಗಲ್ಲಿ ಒಂದು ಸಾಂಗ್ ವೈರಲ್ ಆಗುತ್ತೆ, ಅದು ಇತ್ತೀಚೆಗೆ. ಅದು ಒಂದು ಸಾಂಗ್ ಅಪ್ಲೋಡ್ ಮಾಡಿರ್ತಕ್ಕಂಥದ್ದು ಒಂದು 7-8 ವರ್ಷಗಳ ಹಿಂದೆ ಅಪ್ಲೋಡ್ ಮಾಡಿರ್ತಕ್ಕಂಥ ವೀಡಿಯೋ. ಸೊ ಆಟೋಮೆಟಿಕ್ಲಿ 7-8 ವರ್ಷ ಆದಮೇಲೆ ಅದು ವೈರಲ್ ಆಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಪ್ರತಿಯೊಬ್ಬರಿಗೂ ಒಂದು ಸಮಯ ಅನ್ನೋದು ಬರುತ್ತೆ, ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಗುಡ್ ಟೈಮ್ ಅನ್ನೋದು ಬಂದೇ ಬರುತ್ತೆ. ಆ ಟೈಮ್ವರೆಗೂ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಗೈಸ್, ಇದಿಷ್ಟು ಬಿಗಿನರ್ಸ್ಗೆ ಒಂದಷ್ಟು ಟಿಪ್ಸು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋಗೆ ಕನಿಷ್ಠ 100 ಸಬ್ಸ್ಕ್ರೈಬರ್ಸು, 100 ಲೈಕ್ ಎಕ್ಸ್ಪೆಕ್ಟ್ ಮಾಡ್ತೀನಿ. ಈ ವಿಡಿಯೋನ ಆದಷ್ಟು ಎಲ್ರಿಗೂ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ, ಬಾಯ್ ಬಾಯ್.